स्वागत है आपका बी न्यूज नेशन में। मैं हूं आबिद हुसैन शेख। कई सालों से अभिवृद्धि को तरसती सड़क बीजापुर जिला कोलार तालुका के बलोती ग्राम के कई सालों से खंडर बनी बेजान सड़क जीवन दान के लिए तरसता ये रास्ता। गांव से गांव जोड़ने वाले इस रास्ते को लेकर ग्रामस्थों का आक्रोश आज आया बाहर। कई दशकों से इसकी अभिवृद्धि और सुधार के लिए संबंधित अधिकारी और जनप्रतिनिधि से गुहार लगाने पर भी कोई समाधान नहीं निकला। आज ग्राम के सभी रास्तों को बंद करते हुए जनता ने अधिकारियों और राजनेता सहित विधायक शिवानंद पाटिल पर अपनी भड़ास निकाली। पानी पीछे बंदे ಬಂದು ಮ್ಯಾಗ್ ಫೋಟೋ ಹಿಡಿ ಒಂದ್ ಸ್ಪಾಯಿಗೆ ಕ್ಯಾಮೆರಾ ಮ್ಯಾಗ್ ಹಿಡಿ ಇವತ್ತಿನ ದಿನದಲ್ಲಿ ನಾವು ಈಗ ಪ್ರತಿಭಟನೆ ಮಾಡ್ತಾ ಬಂದ್ಬಿಟ್ಟು ಸುಮಾರು 1 ವರ್ಷದಿಂದ ಪ್ರತಿಭಟನೆ ಮಾಡ್ತಿದೀವಿ। 7 ವರ್ಷ ಆಯ್ತು ನಮ್ಮ ಗ್ರಾಮಕ್ಕೆ ರೋಡ್ ಇಲ್ಲ। ನಮ್ಮ ಜನರು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಅವರು ಬಾಯಿಲೆ ಹೋಗುವಾಗ ರಸ್ತೆ ಕೆಟ್ಟಿದೆ, ಬರುವಾಗ ರಸ್ತೆ ಕೆಟ್ಟಿದೆ। ನಮ್ಮ ಬಳುತಿ ಗ್ರಾಮದಲ್ಲಿ 90% ಏನ್ ಹೇಳ್ಬೇಕಂದ್ರೆ ಅನಕ್ಷರಸ್ಥರದ, ಅದಕ್ಕೋಸ್ಕರ ಯಾವ್ರಿಗೆ ಏನು ತಿಳಿದಿಲ್ಲ। ವೋಟ್ ಹಾಕ್ತಂದ್ರೆ ವೋಟ್ ಹಾಕ್ಬಿಡ್ತಾರ ಪಾಪ। ಅವ್ರಿಗೆ ಏನ್ ಮಾಡ್ಬಿಟ್ಟಾರ ಅಂದ್ರೆ ಇಲ್ಲಿ ರಾಜಕಾರಣಿಗಳದ ಒಂದು ದೊಡ್ಡ ಕುತಂತ್ರವಾಗಿ ಬಿಟ್ಟೈತಿ। ಇಲ್ಲಿ ಒಂದು ಬಿಜೆಪಿ ಕಾಂಗ್ರೆಸ್ ಅಂತಂದು 2 ಒಡಕ್ ಆಗಿಬಿಟ್ಟಿದಾವ ಈಗ। ಅದಕ್ಕೋಸ್ಕರ ಬಿಜೆಪಿ ಹೆಚ್ಚಿಗೆ ವೋಟ್ ಹಾಕಿದೇವು ನಾವು, ಅದಕ್ಕೋಸ್ಕರ ರೋಡ್ ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ। ನಾವು ಮೊನ್ನೆ ದಿನದಲ್ಲಿ ಹೆಣ್ಣು ಮಕ್ಕಳು ಮತ್ತು ಅಕ್ಕ ಮಹಾದೇವ ಸಂಘ, ರೈತ ಸಂಘ ಮತ್ತು ಭಗತ್ ಸಿಂಗ್ ಸಂಘ ಹಲವಾರು ಸಂಘಗಳನ್ನು ಕಟ್ಟಿಕೊಂಡು ನಾವು ನಮ್ಮ ಬಿಜಾಪುರ ಜಿಲ್ಲೆಯ ಡಿಸಿ ಅವರಿಗೆ ಹೋಗಿ ಮನವಿ ಕೊಟ್ಟಿದ್ದೇವೆ। ನಮ್ಮ ಡಿಸಿ ಅವರು ಯಾವ ತರ ನಮ್ಮ ಜೊತೆ ಸ್ಪಂದಿಸಿದ್ದಾರೆ ಅಂದ್ರೆ, ಅವರಂತ ಡಿಸಿ ಉತ್ತಮವಾದಂತ ಡಿಸಿ ನಮ್ಮ ಸಮ್ಮುಖದಲ್ಲಿ ನೇರವಾಗಿ ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ಮಾತನಾಡಿ ಅವರಿಗೆ ಯಾವ ತರ ನಮ್ದು ಎಲ್ಲಿ ಪ್ರೊಸೀಜರ್ ಏನಾಗಿದೆ ಅಂತ ನೇರವಾಗಿ ನಮ್ಮ ಜೊತೆ ಮಾತಾಡಿದ್ರು। ಅವ್ರು ಏನ್ ಹೇಳಿದ್ರು, ಆಲ್ಮಟ್ಟಿ KBJNL ಹೋಗ್ರಿಪ್ಪ ಒಂದ್ಸಲ, ನನಗೂ ಭೇಟಿ ಆದಂಗ ಅವ್ರಿಗೆ ಒಂದು ಮನವಿ ಕೊಡು ಅಂತ ಹೇಳಿದಾಗ ಅವ್ರು ನಾವು KBJNL ನಿನ್ನೆ ದಿವಸ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಮತ್ತೆ ಕೆಲವು ಸಂಘಗಳಿಂದ ನಾವು ಆಲ್ಮಟ್ಟಿಗೆ ಹೋದಾಗ ನಾವು ಅವರಿಗೆ ಮನವಿಯನ್ನು ನೀಡಿದಾಗ ಅವ್ರೇನ್ ಹೇಳಿದಪ್ಪ ಅಂದ್ರ, ಆಯ್ತು ನೀವು ಹೋಗ್ಬಿಡ್ರಿ ಇಷ್ಟೇ ಹೇಳ್ಬಿಟ್ರು। ನಾವು ರಸ್ತೆ ಎಲ್ಲಿ ಬಂದಿದೆ ಏನಾಗಿದೆ, ಡಿಸಿ ಅವ್ರು ನಮ್ಗೆ ಯಾವ ತರ ಕನ್ವಿನ್ಸ್ ಮಾಡಿದಾರಲ್ಲ ಆ ತರ ನಮ್ಗೊಂದು ಸ್ವಲ್ಪ ಕನ್ವಿನ್ಸ್ ಮಾಡಲಿಲ್ಲ, ಸರಿಯಾಗಿ ಸ್ಪಂದಿಸಲಿಲ್ಲ। ಆ ಅಧಿಕಾರಿಗಳು ಇದೇ ರಸ್ತಾದ ಮ್ಯಾಗ ತಿರುಗಾಡ್ತಾರ, ಕರೆ ಈ ರಸ್ತೆ ಮಾಡ್ಬೇಕಂತಂದ ತಿರುಗಾಡೋದಿಲ್ಲ। ನಿನ್ನೆ ಹೋದಿದ್ದು ಅವ್ರು ಮೀಟಿಂಗ್ ಇಟ್ಟಿದ್ರು, KBJNL ಮೀಟಿಂಗ್, CW ಕುಲಕರ್ಣಿ ಸರ್ ಅಂತ ಅವ್ರ ಮೀಟಿಂಗ್ ನಡೆದಂತ ಟೈಮ್ದಲ್ಲಿ ಅವ್ರು ಹೇಳ್ತಾ ಇದ್ರು, ಇದನ್ನು ಯಾಕೆ ನಮ್ಮ ಬಳುತಿ ರಸ್ತಾದು ನೀವೊಂದು ಪ್ರೆಸೆಂಟೇಷನ್ ಯಾಕೆ ಮಾಡಿಲ್ಲ ಅಂತ ಹೇಳಿ। ಪ್ರೆಸೆಂಟೇಷನ್ ಮಾಡಿಲ್ಲ ಯಾಕಂತಂದ್ರ ಇದು ನಮ್ಮ ಬಳುತಿ ರಸ್ತೆ ಅವ್ರ ಕಂಡಿಲ್ಲ, ಅದಕ್ಕೋಸ್ಕರ ಅವ್ರು ಇಟ್ಟಿಲ್ಲ। ಅದಕ್ಕೆ ಅಧಿಕಾರಿಗಳಿಗೆ ಹೇಳ್ತಾರ ಅವ್ರು, ಯಾಕೆ ಆಗಿಲ್ಲ ಅಂತ ಹೇಳಿ। ಇಂಥ ಹೊಲಸ್ ರಸ್ತಾ ನಾವು ವಿಡಿಯೋ ಫೋಟೋಸ್ ನಮ್ಮ ಬಳುತಿ ಗ್ರಾಮಸ್ಥದ ಅಳುದು ಕರಿದು ತೋರಿಸಿದ್ರಂದ್ರ ಏನೋ ರೆಸ್ಪಾನ್ಸ್ ಮಾಡ್ಲಿಲ್ಲ, ನಮಗೆ ಕಿಮ್ಮತ್ತು ಕೊಡ್ಲಿಲ್ಲ। ನಾವ್ ಯಾವ ರೀತಿ ನಾವು ಚಾತುರ್ಯದಿಂದ ಹೋರಾಟಿದ್ರು ಕೆಲಸ ಆಗಕತ್ತಿಲ್ಲ। ಇವತ್ತಿನ ಮುಖಾಂತರ ಈ ಕನ್ನಡ ಈಗ ಎಲ್ಲರೂ ಬಿ ನ್ಯೂಸ್ ನೇಷನ್ ಇದರ ಪರವಾಗಿ ಎಲ್ಲ ಅಧಿಕಾರಿಗಳು ಕೂತ್ ನೋಡ್ತಾ ಇರುವಂತಹ ಅಧಿಕಾರಿಗಳಿಗೆ ನಾನು ನೇರವಾಗಿ ಕಟ್ಟೆಚ್ಚರವಾಗಿ ಹೇಳ್ತೀನಿ, ದಯಮಾಡಿ ಈ ರಸ್ತೆಯನ್ನು ಮಾಡಬೇಕು। ಕೆಲವು ಇನ್ನೇನು ಶೀಘ್ರದಲ್ಲಿ ನೀವು ಹೇಳ್ತೀರಿ, ನಾವು ಹೋದಾಗ ನಮ್ಮ ಬಳುತಿ ಜನರನ್ನ ಮೈಂಡ್ ಹೆಂಗ್ ವಾಶ್ ಮಾಡ್ಯಾರಂದ್ರ ಸರ್, ಎಲ್ಲರಿಗೆ ಟೆಂಡರ್ ಆಗೈತಿ, 7 ಕೋಟಿ ಕೆಲಸ ಆಗೈತಿ, 10 ಕೋಟಿ ಕೆಲಸ ಆಗೈತಿ, ಯಾರು ಹೇಳ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಬಿಜೆಪಿ ಕಾರ್ಯಕರ್ತರು ಹೇಳೋದಿಲ್ಲ। ಯಾಕಂದ್ರೆ ಅವ್ರಿಗೆ ಅವ್ರ ಅಧಿಕಾರ ಐತಿ ಹೇಳ್ತಾರ್ರಿ ಅವರು। ನಮ್ಗೆ ಹೇಳ್ಕೊತಾ ಬಂದ್ 5-6 ವರ್ಷ ಆತ, ಆಗೈತಿ ನೋಡಿಲ್ಲ ತಂದ ಹಿಂದಿನ ದಿವಸ ಸಿಕ್ಕ ಹೊಡಿತಾರ ತೋರಿಸ್ತಾರ। ನಮ್ ಜನ ಅದನ್ನ ನಂಬ್ಕೊಂಡ್ ಕೂತ್ಬಿಟ್ಟಾರ ಮನ್ಯಾಗ, ಒಟ್ರು ಹಂಗೆ ಕೂತಾರೆ, ಆಗೈತ ಅಂತ ಹೇಳಿ ಸುಮ್ ಕೂತ್ಬಿಟ್ಟಾರ್ರಿ ಅಕ್ಕತ್ತ ಹೇಳಿ। ಈ ಮಾತ್ರ ಶೀಘ್ರದಲ್ಲಿ ರಸ್ತೆ ಆಗ್ಬೇಕು, ಇರ್ಲಿಲ್ಲ ಅಂದ್ರೆ ತಿಕ್ಕೋ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ನಾವು। ರಸ್ತೆ ಬಂದ್ ಮಾಡಬಾರ್ದು, ಬರೀ ಸ್ಯಾಂಕ್ಷನ್ ಕಾನೂನು ನಾವ್ ಒಂದ್ ಮಾತು ಹೇಳ್ತ, ನಮ್ ಜನರು ಬಹಳ ಅಂದ್ರೆ ಬಹಳ ಮುಗ್ಧರು, ಬ್ಯಾರೆ ಮಂಡ್ಯ ಗಿಂಡ್ಯ ಹೋರಿ ಅಲ್ಲಿ ರಸ್ತೆ ಹವೇನ ಬಂದ್ ಮಾಡ್ತಾರಲ್ಲಿ। ನಮ್ ಜನರು ಇನ್ನ ತನಕ ಯಾರು ಎಚ್ಚರಿತುಕೊಂಡಿಲ್ಲ, ಬಹಳ ಸಂಭಾಯಿತರದಾರ। ದಯಮಾಡಿ ಹೇಳ್ತಾನೆ ಅವ್ರನ್ನ ರೊಚ್ಚಿಗೆ ಇಳಿಸಬೇಡ್ರಿ, ದಯಮಾಡಿ ಇದ್ರ ಮುಖಾಂತರ ಹೇಳ್ತಾನೆ ರೊಚ್ಚಿಗೆ ಇದ್ರೆ ನೀವು ನಮ್ಮ ಕರ್ನಾಟಕದಾಗ ಇಂಥದಂತ ದೊಡ್ಡ ಸತ್ಯಾಗ್ರಹ ಎಲ್ಲಿ ಆಗಿರೋದಿಲ್ಲ, ಅಂತದ್ ನಮ್ ಬಳುತಿ ಜನ ಸತ್ಯಾಗ್ರಹ ಮಾಡ್ತಾರ। ಈ ಮುಖಾಂತರ ನಾನು ನೇರವಾಗಿ ಹೇಳ್ತೀನಿ, ಬಳುತಿ ಗ್ರಾಮದ ಸಮಾಧಾನವಾಗಿದ್ದಂತ ಮನೆ ಜನ ಅದಾರ, ದಯಮಾಡಿ ಹೇಳ್ತೀನಿ ಅವ್ರನ್ನ ಕೆನಕ್ ಬೇಡ್ರಿ, ಕೆಣಕಿದ್ರಂತ ನೀವು ಯಾರು ಉಳಿಯಂಗಿಲ್ಲ। ಎಲ್ಲ MLAಗಳು ಮಿನಿಸ್ಟ್ರು ಎಲ್ಲರಿಗೂ ಹೇಳ್ತಾ ಇದ್ರು, ಹತ್ತು ಸೈಡ್ಗೂ ಹೇಳಿದ್ರು ಏನು ಕೇರ್ ಮಾಡಲ್ರ ಅವ್ರು, ಏನ್ರ ಮಾಡಿ ಮಾಡಂಗ್ ಮಾಡಿ ಅಂತ ಹೇಳಿ
ಇದು ಮಾಡಕ್ಕಂತೂ ಮನವಿ ಕೂಡ ಆಗ್ತಾರೆ ಯಾಕಂದ್ರೆ ಸ್ಟ್ರೈಕ್ ಮಾಡೋಣ ಎಲ್ರು ಗಾಡಿ ಹ್ಯಾಂಗ ಹೋಗ್ತಾವ್ರಿ ಇಲ್ಲ ನಿಮ್ಗೆ ಗಾಡಿ ಆರಾಮ್ ಹೋಗ್ತಾವ್ರಿ ಭಾಳ ತ್ರಾಸ ಐತೆ ಎಲ್ಲರಿಗೆ और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।